ಮಾತಿಲ್ಲ. ಅವರು ಮುಖವಾಡ ಹಾಕ್ಕೊಂಡಿರ್ಬೋದು, ಭಾಳ ನಮಗೇನು ಆಗಿಲ್ಲ ಅನ್ನೋಂಗೆ ಇರ್ಬೋದು. ಬಟ್ ಆದ್ರೆ ಈ ತನಕ ಅವ್ರು ತಿಳ್ಕೊಂಡಿರಲ್ಲ ಇಷ್ಟು ದೀರ್ಘಕ್ಕೆ ಹೋಗ್ತದೆ, ಈ ಹಂತಕ್ಕೆ ಬಂದು ನಿಲ್ತದೆ ಅಂಥೇಳಿ. ಆದ್ರೆ ಅವ್ರು ಮಾಡಿದಂಥ ಅಪರಾಧಗಳು ಸಣ್ಣವಲ್ಲವು, ಯಾರೂ ಕ್ಷಮಿಸಲಾರದ ಅಪರಾಧಗಳು. ಅದು ಫಸ್ಟ್ ಟೈಮ್ ಹೊರಗೆ ಬರ್ತಾಯಿದೆ. ಆಗಲಿ ಇವತ್ತು ಮತ್ತೆ ತನಿಖೆ ಆಗ್ತದೆ, ನೋಡೋಣ. ನೋಡ್ತಾ ಅದು ಏನಾಗಬಹುದು ಅನ್ನೋದನ್ನು ಮತ್ತು ನಾವು ನಿಮ್ಮೊಂದಿಗೆ ತಿಳಿಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಯಾಕಪ್ಪ ಅಂತಂದ್ರೆ ನಿಮಗೂ ಎಷ್ಟು ಆಸಕ್ತಿ ಕುತೂಹಲ ಇದೆಯೋ ನಮಗೂ ಅಷ್ಟು ಆಸಕ್ತಿ ಕುತೂಹಲ ಇದೆ. ನೀವು ನೋಡ್ತಾ ಇರಿ ಇದನ್ನು, ಕ್ಷಣದ ಸುದ್ದಿಗಳು ನಾವು ಸಾಧ್ಯಷ್ಟು ಮಟ್ಟಿಗೆ ತಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಒಂದು ಮಾತು ಸತ್ಯ, ಯಾವುದೇ ಇವತ್ತಿನ ಮೀಡಿಯಾ ಇರ್ಬೋದು, ಅವ್ರಾರಿಗೂ ಇವರೇ ಇದೇ ನಿಶ್ಚಿತ ಸುದ್ದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೆಸ್ ಮಾಡ್ತಾಯಿದ್ವಿ ನಾವೆಲ್ಲರೂ. ಆ ಗೆಸ್ ಸತ್ಯ ಆಗಬಹುದು ಅಂಥೇಳಿ ಭಾಳಷ್ಟು ಜನರ ಅಭಿಪ್ರಾಯ ಮತ್ತು ಸತ್ಯ ಆಗ್ತದೆ ಅನ್ನೋಂಥ ವಿಶ್ವಾಸ. ಅದಕ್ಕಾಗಿ ಎಲ್ಲರೂ ಇವತ್ತು ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ, ಸುದ್ದಿಗಳು ತೆಗಿಬೇಕು, ಹೊರಗೆ ಹಾಕಬೇಕು ಅಂತೇಳಿ. ಅದರಲ್ಲಿ ನಾವು ಸ್ವಲ್ಪ ಅಳಿದ ಸೇವೆ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ವಿ. ನಿಮಗಿದು ಲೈಕ್ ಆಗಿರ್ಬೋದು ಅಂತ ಹೇಳ್ತಾ ಇದು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.